press the bell icon on the YouTube app and never miss another update. So today this is assignment 2, second PUC, continuity. Or you can call it as art. Discussion. So continuity is chapter of second PUC. We will have the discussion of some problems. It's very simple. The sixth problem is like this. The given function f of x is equal to, this is 5 if x less than or equal to 2, ax plus b if 2 less than x less than 10, 21 if x greater than or equal to 10 is continuous. Find the values of a and b. So in this problem, instead of k, they have denoted a and b. So here we should find two values. One is small a and other is small b. This is also most likely questions for your annual examination, and it is very simple. One problem related to 2. ಒಂದು 2 ಮಾಡ್ಕೋಬೇಕು. So 2 LHL, 2 RHL, ಇಲ್ಲಿದೆ ನೋಡಿ x greater than 2 ಅಂತ ಇದೆಯಲ್ಲ, ಇದು RHL. At x is equal to 2 ಮತ್ತಿದೆ ತಗೊಂಡಿರಬೇಕು. ಸೊ ಅಲ್ಲಿ ಒಂದು ಪ್ರಾಬ್ಲಮ್ಮು, ಒಂದು ಈಕ್ವೇಷನ್ ಅನ್ನು ನಾವು ರೆಡಿ ಮಾಡ್ಕೋಬೇಕು x is equal to 2ಗೆ. ನೆಕ್ಸ್ಟ್ ಫಾರ್ x is equal to 10 ಮತ್ತೊಂದು ಪ್ರಾಬ್ಲಮ್ ಅನ್ನು ರೆಡಿ ಮಾಡ್ಕೋಬೇಕು. ಅಟ್ x ಲೆಸರ್ ದ್ಯಾನ್ 10, LHL ಗೆ 1, ಗ್ರೇಟರ್ ದ್ಯಾನ್ 10, ಸೊ RHL ಗೆ 1, ಈಕ್ವಲ್ ಟು 10 ವ್ಯಾಲ್ಯೂ ಆಫ್ ದ ಫಂಕ್ಷನ್ಗೆ ಇನ್ನೊಂದು ಈಕ್ವೇಷನ್ ರೆಡಿ ಮಾಡಿಕೊಂಡು ಎರಡೂ ಈಕ್ವೇಷನ್ ಸಾಲ್ವ್ ಮಾಡಿ ಪ್ರಾಬ್ಲಮ್ ಇಸ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಸ್ಮಾಲ್ ಎ ಆ್ಯಂಡ್ ಸ್ಮಾಲ್ ಬಿ. ಇದು ಪ್ರಾಬ್ಲಮ್. ಸೊ ಹೇಗೆ ಸ್ಟಾರ್ಟ್ ಮಾಡ್ಕೊತೀವಿ ಅಂತ ಅಂದರೆ, ಅಟ್ x is equal to 2 ಫಸ್ಟ್ ಬರ್ಕೊಂತೀವಿ. ಅಂದರೆ ಅಟ್ ದ ಪಾಯಿಂಟ್ x is equal to 2. ಲೆಫ್ಟ್ ಹ್ಯಾಂಡ್ ಲಿಮಿಟ್ LHL. ಸೊ ವಾಟ್ ಇಸ್ ದ LHL? ಲಿಮಿಟ್ f of x as x tending to 2 minus. ಸೊ 2 ಮೈನಸ್ ಅಂತ ಅಂದರೆ ದಿಸ್ ಈಸ್ ಲಿಮಿಟ್ ಆಸ್ x tending to 2 ಮೈನಸ್. ಇಲ್ಲಿದೆ ನೋಡಿ x ಲೆಸ್ಸರ್ ದ್ಯಾನ್ 2, 5 ಅಂತ ಕೊಟ್ಟಿದ್ದಾರೆ. ಇಲ್ಲಿದೆ x ಲೆಸ್ಸರ್ ದ್ಯಾನ್ 2 ಅಂತ ಇದೆ. ಎಕ್ಸೇ ಇಲ್ಲ ಅಂದರೆ ನೋ ಕ್ವಶನ್ ಆಫ್ ಸಬ್ಸ್ಟಿಟ್ಯೂಷನ್, ಏನು ಸಬ್ಸ್ಟಿಟ್ಯೂಟ್ ಮಾಡಬಾರ್ದು. ಕೀಪ್ ಇಟ್ ಆಸ್ ಇಟ್ ಈಸ್. 5 ಇದ್ದರೆ 5 ಹಾಗೆ ಇಡಬೇಕು, ಏನು ಮಾಡಬಾರ್ದು. ನೆಕ್ಸ್ಟ್ RHL, ರೈಟ್ ಹ್ಯಾಂಡ್ ಲಿಮಿಟ್ಸ್. This is limit f of x as x tending to 2 plus. So this is limit as x tending to 2 plus. 2 plus ಅಂದರೆ x greater than 2 ಅಂತ ಅರ್ಥ. ಅಂದರೆ x ಕಡೆ ಎರಡು ಮೂಲೆ ನೋಡ್ತಿರ್ಬೇಕು. ನೋಡ್ರಿ ಇಲ್ಲಿದೆ x ಕಡೆ ಎರಡು ಮೂಲೆ ನೋಡ್ತಿದ್ದು 2 ಕಡೆ ಒಂದು ಮೂಲೆ ನೋಡ್ತಿದ್ರೆ x greater than 2 ಅಂತ ಓದ್ಕೋಬೇಕು. ಯಾವುದಕ್ಕೆ ಯೂಸ್ ಮಾಡಬೇಕು? RHL, ರೈಟ್ ಹ್ಯಾಂಡ್ ಲಿಮಿಟ್ಗೆ ಯೂಸ್ ಮಾಡಬೇಕು. ಇಲ್ಲಿರೋ ಫಂಕ್ಷನ್ನು ಇದನ್ನೇ ಬರಿಬೇಕು ಅಂತ ಅರ್ಥ. ಸೊ ವಾಟ್ ಇಸ್ ದ ಫಂಕ್ಷನ್? ax ಪ್ಲಸ್ ಬಿ ಅಂತ ಇದೆ. ಇನ್ ಪ್ಲೇಸ್ ಆಫ್ ಎಕ್ಸ್ ಯು ಸಬ್ಸ್ಟಿಟ್ಯೂಟ್ 2. ಎಕ್ಸ್ ಜಾಗದಲ್ಲಿ 2 ಹಾಕಿದ್ರೆ ಯು ವಿಲ್ ಗೆಟ್ a into 2 plus b which is same as 2a plus b ಅಂತ ಬರಿಬಹುದು.
ಎ ಇಂಟು 2 ಅಂದ್ರೆ ಒಂದೇನೆ, 2a ಅಂತ ಹೇಳಿದ್ರು ಒಂದೇನೆ. ಸೊ ಇದು LHL, ಇದು RHL. ಅಟ್ x is equal to 2, f of x is equal to, at x is equal to 2 ಅಂದ್ರೆ equal to function ಇದೆ ನೋಡಿ. ಸೊ f of x is equal to 5. In place of x, substitute to f of 2 is also equal to 5 ಅಂತ ಅರ್ಥ. So given f of x is continuous, f of x is continuous ಅಂತ ಅಂದರೆ LHL is equal to RHL. LHL is equal to RHL ಅಂತ ಅಂದರೆ look at this one, 5 is equal to 2a plus b ಅಂತನಾದರೂ ಬರಿಬೋದು, ಅಥವಾ 2a plus b is equal to 5 ಅಂತ ಬೇಕಾದ್ರೆ ಬರಿಬೋದು. ಅಂದರೆ ಇವೆರಡು is equal to value of the function ಅಂತಲೂ ಬರ್ಕೋಬೋದು. ಯಾವ ಎರಡು ಡಿಫ್ರೆಂಟ್ ವ್ಯಾಲ್ಯೂಸ್ ಇರುತ್ತೋ ಅಂಥದನ್ನು ನೀವು ತಗೊಳ್ಳಿ. ಸೊ 2a plus b is equal to 5 ಅಂತ ಬಂತು. ಇದು ಒಂದು ಎಕ್ಸ್ಪ್ರೆಷನ್ ಅಂತ ಕರಿತೀವಿ, ಡಿನೋಟ್ ಇಟ್ ಆಸ್ 1. ಇದು ಅಟ್ x is equal to 2ಗೆ ವರ್ಕೌಟ್ ಮಾಡಿದಾಗ ಒಂದು ಎಕ್ಸ್ಪ್ರೆಷನ್ ಬಂತು. ಏನಂತ ಬಂತು ಎಕ್ಸ್ಪ್ರೆಷನ್ನು? 2a plus b is equal to 5 ಅಂತ ಬಂತು. ಇದು ಒಂದು ಸ್ಟೆಪ್. ಈಗ ಇದೇ ಟೈಪ್ ಸ್ಟೆಪ್ಸು ಅಟ್ x is equal to 10ಗೆ ನಾವು ರೆಡಿ ಮಾಡ್ಕೋಬೇಕು. x is equal to 10 ಅಂತ ಅಂದರೆ x ಲೆಸ್ಸರ್ ದ್ಯಾನ್ 10 ಲೆಫ್ಟ್ ಹ್ಯಾಂಡ್ ಲಿಮಿಟಿಗೆ ತಗೋಬೇಕು. x ಗ್ರೇಟರ್ ದ್ಯಾನ್ 10 ರೈಟ್ ಹ್ಯಾಂಡ್ ಲಿಮಿಟಿಗೆ ತಗೋಬೇಕು. ಅಟ್ x is equal to 10 ವ್ಯಾಲ್ಯೂ ಆಫ್ ದ ಫಂಕ್ಷನ್ನಿಗೆ ತಗೋಬೇಕು. ಮತ್ತೆ 3 ಸ್ಟೆಪ್ಸನ್ನ ವರ್ಕೌಟ್ ಮಾಡ್ಕೋಬೇಕು. ಸೊ ಹೇಗೆ ಬರಿತೀವಿ ನಾವೀಗ ಅಂತ ಅಂದರೆ ಅಟ್ x is equal to 10 ಅಂತ ಬರಿತೀವಿ. ಲೆಫ್ಟ್ ಹ್ಯಾಂಡ್ ಲಿಮಿಟ್. ವಾಟ್ ಈಸ್ ಲೆಫ್ಟ್ ಹ್ಯಾಂಡ್ ಲಿಮಿಟ್? ದಿಸ್ ಈಸ್ ಲಿಮಿಟ್ f of x as x tending to 10 minus ಅಂತ ಆಗುತ್ತೆ. ಸೊ ದಿಸ್ ಈಸ್ ಈಕ್ವಲ್ ಟು ಲಿಮಿಟ್ ಆಸ್ x tending to 10 minus ಅಂತ ಮಾಡಿ ಇಲ್ಲಿದೆ x ಲೆಸ್ಸರ್ ದ್ಯಾನ್ 10 ಅಂತ ಇದೆ. ಸೊ ವಾಟ್ ಇಸ್ ದ ಫಂಕ್ಷನ್? ಇಟ್ ಈಸ್ ax ಪ್ಲಸ್ ಬಿ ಅಂತಲೇ ಇದೆ. ನೋಡಿ, x ಲೆಸ್ಸರ್ ದ್ಯಾನ್ 10, x ಕಡೆ ಒಂದು ಮೂಲೆ ನೋಡ್ತಿತ್ತು ಅಂದರೆ ಅದು ಲೆಸ್ಸರ್ ದ್ಯಾನ್ ಅಂತ ಅರ್ಥ. ಸೊ ಅದೇ ಫಂಕ್ಷನ್ನು ಲೆಸ್ಸರ್ ದ್ಯಾನಿಗೂ ಕೂಡ ಅದೇ ಫಂಕ್ಷನ್ ತಗೋಬೇಕು. x ಗ್ರೇಟರ್ ದ್ಯಾನ್ 2 ಅಂದರೆ RHL ಅಟ್ x is equal to 2ಗೂ ಅದೇ ಫಂಕ್ಷನ್ ತಗೋಬೇಕು ಅಂತ ಅರ್ಥ. ಅಂದರೆ ಈ ಫಂಕ್ಷನ್ ಹೋಲ್ಡ್ಸ್ ಗುಡ್ ಫಾರ್ RHL ಅಟ್ x is equal to 2, ಹೋಲ್ಡ್ಸ್ ಗುಡ್ ಫಾರ್ LHL ಅಟ್ x is equal to 10 ಅಂತ ಅರ್ಥ. ಸೊ x ಜಾಗದಲ್ಲಿ 10 ಹಾಕಬೇಕು. x ಜಾಗದಲ್ಲಿ 10 ಹಾಕಿದ್ರೆ ಯು ವಿಲ್ ಗೆಟ್ a ಇಂಟು 10 ಪ್ಲಸ್ ಬಿ ಅಂತ ಬರೀಬೇಕು. a ಇಂಟು 10 ಇಸ್ ಸೇಮ್ ಆಸ್ 10a ಪ್ಲಸ್ ಬಿ ಅಂತ ಬರ್ಕೊತೀವಿ. ಇದಿಷ್ಟು LHL ಸಿಂಪ್ಲಿಫಿಕೇಶನ್ ಆಗುತ್ತೆ. ನಾವು ಕಮಿಂಗ್ ಟು RHL, that is right hand limit. Right hand limit is limit f of x as x tending to 10 plus ಅಂತ ಆಗುತ್ತೆ. So this is equal to limit as x tending to 10 plus ಅಂತ ಅಂದರೆ ಇಲ್ಲಿದೆ ನೋಡ್ಕೊಳ್ಳಿ, x ಗ್ರೇಟರ್ ದ್ಯಾನ್ 10 ಅಂತ ಇದೆ. x ಗ್ರೇಟರ್ ದ್ಯಾನ್ 10 ಅಂತ ಅಂದರೆ 21 ಅಂತ ಕೊಟ್ಟಿದ್ದಾರೆ. ಸೊ ಈ 21 ಬರ್ಕೋಬೇಕು. 21 x ಇಲ್ಲ ಅಂತ ಅಂದರೆ ಏನು ಮಾಡೋಂಗಿಲ್ಲ, ವ್ಯಾಲ್ಯೂ ರಿಮೈನ್ಸ್ ಆ್ಯಸ್ ಇಟ್ ಈಸ್. ಸೊ ಆ 21 ಹಾಗೆ ಇರುತ್ತೆ, ಏನು ಮಾಡಬಾರ್ದು. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಅಟ್ x is equal to 10 ಬರ್ಕೋಬೇಕು. ಸೊ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಅಂದರೆ ಅಟ್ x is equal to 10, f of x equals, ಇಲ್ಲಿದೆ ನೋಡ್ರಿ, ಈಕ್ವಲ್ ಟು 10. ವಾಟ್ ಇಸ್ ದ ಫಂಕ್ಷನ್? 21. ಅಂದರೆ f of 10 is also equal to 21. Given f of x is continuous, given f of x is continuous ಇತ್ತು ಅಂತ ಅಂದರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ is equal to right hand limit. What is left hand limit? Left hand limit ಅಲ್ಲಿ ಏನು ಬಂದಿದೆ?
10a plus b is equal to, what is right hand limit? 21 ಅಂತ ಬಂದಿದೆ. So this is equal to 21 ಅಂತ ಕೊಟ್ಟಿದ್ದಾರೆ. So you denote this as 2. ಇದು ಇನ್ನೊಂದು ಎಕ್ಸ್ಪ್ರೆಷನ್ ಬಂದಿದೆ. ಈಗ ಏನು ಮಾಡಬೇಕು? 1 and 2 ಎರಡನ್ನು ತಗೊಂಡು ನಾವು ಸಾಲ್ವ್ ಮಾಡ್ಕೋಬೇಕು. ಫೈಂಡಿಂಗ್ ದ ವ್ಯಾಲ್ಯೂಸ್ ಆಫ್ ಎ ಅಂಡ್ ಬಿ. ಸೊ ಎರಡನ್ನು ಅಬ್ಸರ್ವ್ ಮಾಡ್ತೀವಿ. ಬಿ ಕೋವಿಷೆಂಟ್ ಎರಡು ಸೇಮ್ ಇದೆ. ಸಬ್ಟ್ರಾಕ್ಟ್ ಮಾಡಿಬಿಟ್ರೆ ನಮಗೆ ಎ ವ್ಯಾಲ್ಯೂ ಬಂದ್ಬಿಡುತ್ತೆ. ಸೊ ಎ ವ್ಯಾಲ್ಯೂ ಬಂದಿರೋದ್ರಿಂದ ಆಮೇಲೆ ನಾವು ಬಿನ ಫೈಂಡ್ ಔಟ್ ಮಾಡ್ಬೋದು. ಸೊ ಅದಕ್ಕೆ ನಾವು ಆಪರೇಷನ್ ಅಂತ ಕರಿತೀವಿ. ಏನಂತ ಬರೀಬೇಕು ಆಪರೇಷನ್ನು? 1 - 2 ಅಥವಾ 2 - 1 ಯಾವ್ದು ಬೇಕಾದ್ರೆ ಬರ್ಕೋಬೋದು. 1 - 2 ಅಂತ ಅಂದರೆ ಯು ವಿಲ್ ಗೆಟ್ 2a plus b is equal to 5, 1. ಇನ್ನೊಂದು 10a plus b is equal to 21. ಇದು ಇನ್ನೊಂದು. ಸೊ ಈ ಟೈಪಲ್ಲಿ ಎರಡು ಎಕ್ಸ್ಪ್ರೆಷನ್ಸ್ ಇರುತ್ತೆ. ಎರಡನ್ನೂ ನಾವೀಗ ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ. ಸಬ್ಟ್ರಾಕ್ಟ್ ಅಂದಿದ ತಕ್ಷಣ ಸೈನ್ಸ್ ಎಲ್ಲ ಚೇಂಜ್ ಮಾಡಬೇಕು. ಪ್ಲಸ್ ಇದ್ದರೆ ಮೈನಸ್ ಬರಿಬೇಕು, ಇಲ್ಲೂ ಪ್ಲಸ್ ಇದೆ ಮೈನಸ್ ಬರಿಬೇಕು, ಇಲ್ಲೂ ಪ್ಲಸ್ ಇದೆ ಮೈನಸ್ ಬರಿಬೇಕು. ಈ ಟೈಪಲ್ಲಿ ಆಗುತ್ತೆ. ಸೊ ಪ್ಲಸ್ ಬಿ ಮೈನಸ್ ಬಿ ಬೋತ್ ದೆ ಗೆಟ್ ಕ್ಯಾನ್ಸಲ್. 2a minus 10a ಅಂದರೆ minus 8a ಅಂತ ಆಗುತ್ತೆ ಲೆಫ್ಟ್ ಸೈಡ್. ಪ್ಲಸ್ 5 minus 21 ಅಂದರೆ minus 16 ಅಂತ ಆಗುತ್ತೆ. ಎರಡು ಕಡೆ ಮೈನಸ್ ಮೈನಸ್ ಕ್ಯಾನ್ಸಲ್ ಮಾಡ್ತೀವಿ. 8 1s 8 2s ಅಂತ ಕ್ಯಾನ್ಸಲ್ ಮಾಡಿದ್ರೆ ಯು ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ಎ ಇಸ್ ಈಕ್ವಲ್ ಟು 2. ಸೊ ಎ ಇಸ್ ಈಕ್ವಲ್ ಟು minus 16 divided by minus 8. ಈ ಕಡೆ ಮಾಡಿದ್ರೆ ಎರಡು ಕಡೆ ಮೈನಸ್ ಮೈನಸ್ ಕ್ಯಾನ್ಸಲ್. 8 1s 8 2s ಗೆಟ್ ಕ್ಯಾನ್ಸಲ್. ಸೊ ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ಎ ಇಸ್ ಈಕ್ವಲ್ ಟು 2 ಅಂತ ಬರುತ್ತೆ. After finding the value of a is equal to 2, you can find the value of b. So how to find the value of b? ಹೆಂಗೆ ಕಂಡುಹಿಡಿತೀವಿ ಅಂತ ಅಂದರೆ, either you can substitute in equation 1, you can substitute in equation 2. Choice is yours. ನಾನು equation 1ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. From 1, this is 2a plus b is equal to 5. A ಜಾಗದಲ್ಲಿ 2 ಸಬ್ಸ್ಟಿಟ್ಯೂಟ್. ಸೊ ಇಟ್ ಈಸ್ 2 into 2 plus b is equal to 5. What is 2 into 2? 4. 4 plus b is equal to 5 or b is equal to 5 minus 4. What is 5 minus 4? It is 1 ಅಂತ ಬರುತ್ತೆ. ವೆರಿಫಿಕೇಶನ್ ಕೂಡ ಮಾಡ್ಕೋಬೋದು. ಇವೆರಡು ವ್ಯಾಲ್ಯೂಸನ್ನು 2 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ನಮಗೆ ವೆರಿಫಿಕೇಶನ್ ಕೂಡ ಆಗತ್ತೆ. ಸೊ ಏನಂತ ಆಗತ್ತೆ ಅಂತ ಅಂದರೆ, ವೆರಿಫಿಕೇಶನ್ ಅಂತ ಬರ್ಕೊಂಡ್ರೆ ನಾಟ್ ನೆಸಸರಿ ನಮಗೆ ಆನ್ಸರ್ಸ್ ಕರೆಕ್ಟ್ ಬಂದಿದೆಯೋ ಇಲ್ಲೋ ಅಂತ ಹೇಳಿ ಅಷ್ಟೇ. ಫ್ರಮ್ ಟು ಇಟ್ ಈಸ್ 10 into a plus b is equal to 21 ಅಂತ ಇದೆ. ಸೊ ಇಟ್ ಈಸ್ 10 into the value of a is equal to 2 ಅಂತ ಇದೆ. b ವ್ಯಾಲ್ಯೂ 1 ಇದೆ. ಇದು LHS ಅಂತ ಇದೆ. 10 into 2 ಅಂತ ಅಂದರೆ 20 ಅಂತ ಆಗುತ್ತೆ. ಪ್ಲಸ್ 1 ವಿಚ್ ಇಸ್ ಈಕ್ವಲ್ ಟು 21, ದಟ್ ಈಸ್ RHS ರೈಟ್ ಹ್ಯಾಂಡ್ ಸೈಡ್. ನೋಡಿ, 1ಗಾರು ಸಬ್ಸ್ಟಿಟ್ಯೂಟ್ ಮಾಡಿ 2ಗಾರು ಈಕ್ವೇಷನ್ 6 ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ವೆರಿಫಿಕೇಶನ್ ಮಾಡಿಕೊಂಡ್ರೆ 21 is equal to 21 ಅಂದರೆ LHS ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಬಂದಿತ್ತು ಅಂದರೆ ನಾವು ಮಾಡಿರೋ ಪ್ರಾಬ್ಲಮ್ಸ್ ಕೂಡ ಕರೆಕ್ಟ್ ಇದೆ ಅಂತ ನಮಗೆ ಗೊತ್ತಾಗುತ್ತೆ. Therefore the value of a is equal to 2 and b is equal to 1 ಅಂತ ಹೇಳಿ ನಾವು ವ್ಯಾಲ್ಯೂಸ್ ಕೂಡ ಈ ಟೈಪಲ್ಲಿ ಬರಿಬೋದು.
Seventh problem. Given f of x is equal to, this is x square into sine 1 by x. If x not equal to 0, 0 if x is equal to 0 is a continuous function ಅಂತ ಕೊಟ್ಟಿದ್ದಾರೆ. So you just observe the problem. This is not equal to and equal to ಅಂತ ಬಂದಿದೆ. ಸೊ ನಾಟ್ ಈಕ್ವಲ್ ಟು ಅಂತ ಬಂದಿತ್ತು ಅಂತ ಅಂದರೆ ಈ ನಾಟ್ ಈಕ್ವಲ್ ಟು ಫಂಕ್ಷನ್ ಅಲ್ಲಿ ಕಂಟೈನ್ಸ್ ಬೋತ್ LHL ಅಂಡ್ ಆಸ್ ವೆಲ್ ಆಸ್ RHL ಅಂತ ಅರ್ಥ. ಸೊ ಮತ್ತೆ ಸಪರೇಟ್ ಆಗಿ LHL RHL ಅಂತ ಬರೆಯೋದೇನು ಬೇಡ. ಅಕಸ್ಮಾತ್ ಬರಿತೀನಿ ಅಂದರೂ ಕೂಡ ನೀವು ಬರ್ಕೋಬೋದು, ಏನು ಪ್ರಾಬ್ಲಮ್ ಏನಿಲ್ಲ. ಸೊ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದರೆ ಲಿಮಿಟ್ f ಆಫ್ ಎಕ್ಸ್ ಆಸ್ ಎಕ್ಸ್ ಟೆಂಡಿಂಗ್ ಟು 0 ಅಂತ ಅಷ್ಟೇ ಬರಿಬೇಕು. ಇಲ್ಲಿ ಪ್ಲಸ್ಸು ಮೈನಸ್ಸು ಏನೋ ಡಿನೋಟ್ ಮಾಡಬಾರ್ದು. ಸೊ ದಿಸ್ ಇಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ ಟೆಂಡಿಂಗ್ ಟು 0. ಲುಕ್ ಎಟ್ ದ ಫಂಕ್ಷನ್ ಈಸ್ ಎಕ್ಸ್ ಸ್ಕ್ವೇರ್ ಇಂಟು ಸೈನ್ 1 ಬೈ ಎಕ್ಸ್ ಅಂತ ಬರ್ಕೋಬೇಕು. ಇದರಲ್ಲಿ LHL RHL ಎರಡೂ ಇದರಲ್ಲೇ ಇರುತ್ತೆ. ಯಾವಾಗ ಪ್ರಾಬ್ಲಮ್ಮು ಈಕ್ವಲ್ ಟು ನಾಟ್ ಈಕ್ವಲ್ ಟು ಅಂತ ಕೊಟ್ಟಿದ್ರೆ, ಇಲ್ಲಿ ಲೆಸ್ಸರ್ ದ್ಯಾನ್ ಗ್ರೇಟರ್ ದ್ಯಾನ್ ಅಂತ ಪ್ರಾಬ್ಲಮ್ ಇರಲ್ಲ. ಸೊ ಇನ್ ಪ್ಲೇಸ್ ಆಫ್ ಎಕ್ಸ್ ಯು ಸಬ್ಸ್ಟಿಟ್ಯೂಟ್ 0. ಸೊ ದಿಸ್ ಬಿಕಮ್ಸ್ 0 ಇಂಟು ಸೈನ್ 1 ಬೈ 0. ಎಕ್ಸ್ ಜಾಗದಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. As we know that the value of sine lies between +1 and -1, ನಾವು ಡೊಮೈನ್ ಅಂಡ್ ರೇಂಜ್ ಮಾಡ್ಕೊಂಡಿರೋದ್ರಿಂದ we should not express it as infinity. ಇದನ್ನು ಇನ್ಫಿನಿಟಿ ಅಂತ ಬರೆದ್ಬಿಡಬಾರ್ದು, ಸಮ್ ಫೈನೈಟ್ ಕ್ವಾಂಟಿಟಿ ಅಂತ ಬರಿಬೇಕು. ಸೊ ದಿಸ್ ಈಸ್ 0 ಇಂಟು ಫೈನೈಟ್ ಕ್ವಾಂಟಿಟಿ. ಓಕೆ, ಯಾಕೆ ಅಂದರೆ ನಾವು ಸೈನ್ ವ್ಯಾಲ್ಯೂ ಏನಿದೆಯಲ್ಲ, ಸೈನ್ ಪ್ಲಸ್ π ಬೈ 2 ಟು ಮೈನಸ್ π ಬೈ 2 ಅಷ್ಟೇ ತೊಗೊಂಡಿರ್ತೀವಿ. ಸೊ ವ್ಯಾಲ್ಯೂ ಆಫ್ ಸೈನ್ ಲೈಸ್ ಬಿಟ್ವೀನ್ +1 ಆ್ಯಂಡ್ -1 ಅಂತ ಹೇಳಿ ನಾವು ರೇಂಜ್ ಹೇಳಿರೋದ್ರಿಂದ ಇಲ್ಲಿ 1/0 ಅಂದರೆ ಇನ್ಫಿನಿಟಿ ಅಂತ ಮಾಡಿಕೊಂಡು ಇನ್ಫಿನಿಟಿ ಅಂತ ಆಗಲಿ ಅವನ್ನ ಬರಿಬಾರ್ದು. ಸೊ 0 ಮಲ್ಟಿಪ್ಲೈಡ್ ಬೈ ಎನಿಥಿಂಗ್ ಈಸ್ ಆಲ್ವೇಸ್ ಈಕ್ವಲ್ ಟು 0. ಸೊ ದ ವ್ಯಾಲ್ಯೂ ಆಫ್ LHL ಆಸ್ ವೆಲ್ ಆಸ್ RHL ಈಸ್ ಈಕ್ವಲ್ ಟು 0 ಅಂತ ಬರುತ್ತೆ. ಇದು ಒನ್ ಸ್ಟೆಪ್. At x is equal to 0, the function f of x is equal to 0. ಅವರೇ ಕೊಟ್ಬಿಟ್ಟಿದ್ದಾರೆ at x is equal to 0 ಅಂತ. ಅಂದರೆ x ಜಾಗದಲ್ಲಿ 0 ಹಾಕಿದ್ರೆ you will get f of 0. f of 0 is equal to 0. Therefore, given what they are given, f of x is continuous. F of x is continuous at x is equal to 0. Continuous ಅಂತ ಅಂದರೆ LHL is equal to RHL is equal to value of the function. ಸೊ LHL ಮತ್ತು RHL ಇವೆರಡಕ್ಕೂ ಕೂಡ ಸೇರ್ಕೊಂಡು ಬಂದಿರೋಂಥ ವ್ಯಾಲ್ಯೂ ಎಷ್ಟು? 0. So f of 0, so which is equal to 0. Therefore, f of x is continuous. Therefore, f of x is continuous at x is equal to 0 ಅಂತ ಬರಿಬೇಕು. LHL is equal to RHL. Therefore, f of x is continuous at x is equal to 0.
Next, number 8. Given f of x equals, this is sin x divided by x. If x lesser than 0, x plus 1, if x greater than or equal to 0, find all point of discontinuity ಅಂತ ಕೇಳಿದ್ದಾರೆ. Find all point of discontinuity ಅಂತ ಕೇಳಿರೋದ್ರಿಂದ ಅಬ್ಸರ್ವ್ ದ ಪ್ರಾಬ್ಲಮ್. ಲೆಸರ್ ದ್ಯಾನ್ ಕೊಟ್ಟಿದ್ದಾರೆ ಅಂದರೆ ವಿಲ್ ಟೇಕ್ ದಿಸ್ ಫಾರ್ LHL. ಗ್ರೇಟರ್ ದ್ಯಾನ್ 0 ಕೊಟ್ಟಿದ್ದಾರೆ, ವಿಲ್ ಟೇಕ್ ಇಟ್ ಫಾರ್ RHL. at x is equal to 0, value of the function ಈಗ ತಗೊತಾ ಇದ್ದೀವಿ. So the first step is left hand limit, LHL. LHL is limit f of x as x tending to 0 minus. This is equal to limit as x tending to 0 minus. The function is sin x divided by x. Sin x divided by x, its value is equal to 1 ಅಂತ ಬರೀತೀವಿ. Because, so ಫಾರ್ಮುಲಾ ಏನು ಫಾರ್ಮುಲಾ ಇದೆ ಅಂತ ಅಂದರೆ ಲಿಮಿಟ್ ಆಸ್ ಥೀಟಾ ಟೆಂಡಿಂಗ್ ಟು 0, ಸೈನ್ ಥೀಟಾ ಡಿವೈಡೆಡ್ ಬೈ ಥೀಟಾ ಇಸ್ ಈಕ್ವಲ್ ಟು 1 ಅಂತ ಹೇಳಿ ಟ್ರಿಗ್ನೋಮೆಟ್ರಿಕಲ್ ಸ್ಟ್ಯಾಂಡರ್ಡ್ ಲಿಮಿಟ್ ಫಸ್ಟ್ PUCಯಲ್ಲಿ ನಾವು ಓದಿರ್ತೀವಿ. ಸೈನ್ ಥೀಟಾ ಬೈ ಥೀಟಾ ಇದ್ರೂ ಕೂಡ 1 ಹಾಗೆ ಟ್ಯಾನ್ ಥೀಟಾ ಡಿವೈಡೆಡ್ ಬೈ ಥೀಟಾ ಅಂತ ಇದ್ರೂ ಕೂಡ ಅದ್ರ ವ್ಯಾಲ್ಯೂ 1 ಅಂತ ಇರುತ್ತೆ. ಇಲ್ಲಿ ಥೀಟಾ ಬದಲು ಎಕ್ಸ್ ಅಂತ ಇರುತ್ತೆ. ಎಕ್ಸ್ ಜಾಗದಲ್ಲಿ ಏನಿದೆ ಥೀಟಾ, ಥೀಟಾ ಜಾಗದಲ್ಲಿ ಏನಿದೆ ಎಕ್ಸ್ ಇದೆ. 0 ಮೈನಸ್ ಅಂದರೂ ಕೂಡ 0ನೇ, 0 ಪ್ಲಸ್ ಅಂದರೂ ಕೂಡ 0ನೇ. ನಾವು LHL ಅಂತ ಗುರುತು ಮಾಡ್ಕೊಳಕ್ಕೋಸ್ಕರ ನಾವು 0 ಮೈನಸ್ ಅಂತ ಬರೆದಿರ್ತೀವಿ ಅಷ್ಟೇ. RHL ಅಂತ ಐಡೆಂಟಿಫೈ ಮಾಡೋಕ್ಕೋಸ್ಕರ 0 ಪ್ಲಸ್ ಅಂತ ಮಾಡಿರ್ತೀವಿ ಅಷ್ಟೇ ವಿನಃ 0 ಮೈನಸ್ ಇಸ್ ಸೇಮ್ ಆಸ್ 0, 0 ಪ್ಲಸ್ ಇಸ್ ಸೇಮ್ ಆಸ್ 0. ಸೊ ಇದಿಷ್ಟು ಕೂಡ ಸ್ಟ್ಯಾಂಡರ್ಡ್ ಲಿಮಿಟ್ ಪ್ರಕಾರ 1 ಆಗುತ್ತೆ. ಮತ್ತು ನೀವು ಎಕ್ಸ್ ಜಾಗದಲ್ಲೆಲ್ಲ 0 0 ಬರೆದು ಕುತ್ಕೊಂಡ್ಬಿಡಬಾರ್ದು, ಫಾರ್ಮುಲಾ ಅಪ್ಲೈ ಮಾಡ್ಕೋಬೇಕು. ಸೊ ಇದು ಫಸ್ಟ್ PUC ಫಾರ್ಮುಲಾ. ನೆಕ್ಸ್ಟ್ RHL, ರೈಟ್ ಹ್ಯಾಂಡ್ ಲಿಮಿಟ್. Right hand limit is limit f of x as x tending to 0 plus. 0 plus ಅಂತ ಅಂದರೆ x greater than 0 ಇಲ್ಲಿದೆ ನೋಡ್ಕೋಬೇಕು. ಸೊ ಏನಂತ ಇದೆ ಇಲ್ಲಿ ಅಂತ ಅಂದರೆ ಲಿಮಿಟ್ ಆಸ್ x tending to 0 plus the function is x plus 1 ಅಂತ ಕೊಟ್ಟಿದ್ದಾರೆ. x plus 1 ಅಂತ ಅಂದರೆ ಇನ್ ಪ್ಲೇಸ್ ಆಫ್ x you have to substitute 0. ಎಕ್ಸ್ ಜಾಗದಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ 0 ಪ್ಲಸ್ 1 ಅಂತ ಆಗುತ್ತೆ. ವಾಟ್ ಈಸ್ 0 ಪ್ಲಸ್ 1? 1. ಸೊ ಇಟ್ಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 1 ಅಂತ ಇದೆ. ಥರ್ಡ್ ಸ್ಟೆಪ್, ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0. ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ಅಂದರೆ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1. ಎಕ್ಸ್ ಜಾಗದಲ್ಲಿ 0 ಹಾಕಿದ್ರೆ ಎಫ್ ಆಫ್ 0 ಇಸ್ ಈಕ್ವಲ್ ಟು 0 ಪ್ಲಸ್ 1. 0 ಪ್ಲಸ್ 1 ಅಂತ ಅಂದರೆ ಎಫ್ ಆಫ್ 0 ಇಸ್ ಈಕ್ವಲ್ ಟು 1 ಅಂತ ಆಗುತ್ತೆ. ನಾವು ಯು ಅಬ್ಸರ್ವ್ LHL ಲೆಫ್ಟ್ ಹ್ಯಾಂಡ್ ಲಿಮಿಟ್ 1 ಬಂದಿದೆ, RHL 1 ಬಂದಿದೆ ಆನ್ಸರು, ವ್ಯಾಲ್ಯೂ ಆಫ್ ದ ಫಂಕ್ಷನ್ 1 ಬಂದಿದೆ. ಈ ಟೈಪ್ ಮೂರೂ ಆನ್ಸರು ಸೇಮ್ ಬಂದಿದ್ರೆ then the given function is continuous ಅಂತ ಬರಿಬೇಕು. Therefore, LHL is equal to RHL is equal to value of the function and all of them are equal to 1 implies f of x is continuous at x is equal to 0. Therefore, there is no point of
discontinuous. There is no point of discontinuous for the function f of x. ಅಂತ ಬರೀಬೇಕು. ಈ ಟೈಪಲ್ಲಿ ನಾವು ಕನ್ಕ್ಲೂಷನ್ ಕೂಡ ಕೊಡಬೇಕಾಗತ್ತೆ. Next problem, number 9. Examine the continuity of f of x, where f of x equals sin x minus cos x, and it is minus 1 if x not equal to 0, if x is equal to 0 ಅಂತ ಕೊಟ್ಟಿದ್ದಾರೆ. Once again observe this problem. This is not equal to and equal to. So not equal to ಬಂದಿತ್ತು ಅಂತ ಅಂದರೆ ಈ ಮೊದಲನೇದು ಏನಿದೆ ನಾಟ್ ಈಕ್ವಲ್ ಕೊಟ್ಟಿರ್ತಾರೆ. This consisting of both LHL as well as RHL. So given f of x is equal to, it is sin x minus cos x if x is not equal to 0, minus 1 if x is equal to 0 ಅಂತ ಇದೆ. So this is limit f of x as x tending to 0 ಅಂತ ಬರ್ಕೋಬೇಕು. So this is limit as x tending to 0, this is sin x minus cos x. In place of x, you substitute 0, you will get sin 0 minus cos 0. Sin 0 is 0 minus cos 0 is 1. Values ಎಲ್ಲ ಫಸ್ಟ್ ಪಿ ಯು ಸಿಯಲ್ಲಿ ಕಲ್ತಿದ್ದೇವೆ. Value of sin 0 is 0 because sin 0 ಅಂದರೆ 0, cos 0 ಅಂದರೆ 1. ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ ಉಳ್ಕೊಂಡಿರುತ್ತೆ ಅಷ್ಟೇ. ಸೊ 0 minus 1 ಅಂತ ಅಂದರೆ ವಿಚ್ ಇಸ್ ಈಕ್ವಲ್ ಟು minus 1. ಸೊ ದಿಸ್ ಈಸ್ ಲಿಮಿಟ್ f of x ಆಸ್ x ಟೆಂಡಿಂಗ್ ಟು 0, ದಿಸ್ ಇಸ್ ಈಕ್ವಲ್ ಟು minus 1 ಅಂತ ಇದೆ. At x is equal to 0, the function f of x is equal to minus 1 or f of 0 is equal to minus 1. Therefore, LHL is equal to RHL is equal to f of 0. All of them are equal to minus 1. So what is LHL? LHL is this one, limit f of x as x tending to 0. Therefore, limit f of x as x tending to 0 is equal to f of 0. All of them are equal to minus 1. Therefore, f of x is continuous at x is equal to 0.
Next, 10th problem. Given f of x equals 2x plus 3 if x less than or equal to 2, if x greater than 2 ಅಂತ ಇದೆ. You should check the given function is continuous or not. So first step is LHL. LHL is limit f of x as x tending to 2. X tending to 2 means this is limit as x tending to 2 minus. 2 minus the function is 2x plus 3. In place of x, you substitute 2, you will get 2 into 2 plus 3. What is 2 into 2? 4. 4 plus 3 is 7. So the value of left hand limit is equal to 7. Next, RHL, right hand limit. Limit f of x as x tending to 2 plus. This is limit as x tending to 2 plus. You will get 2x minus 3. 2x minus 3 means in place of x you substitute 2, you will get 2 into 2 minus 3. What is 2 into 2? 4. 4 minus 3 is 1. At x is equal to 2, f of x equals, ಇಲ್ಲಿ ನೋಡಿ, x is equal to 2, f of x equals 2x plus 3, f of 2, 2 into 2 plus 3, 2 into 2 4, 4 plus 3 is 7. LHL value of the function 277 ಬಂದಿದೆ, ಆದರೆ LHL is not equal to RHL. ಮೂರೂ ಈಕ್ವಲ್ ಬಂದರೆ ಮಾತ್ರ ಕಂಟಿನ್ಯೂಸ್. ಯಾವ್ದಾದ್ರು ಒಂದು ವ್ಯಾಲ್ಯೂ ಬೇರೆ ಆನ್ಸರ್ ಬಂದರೆ ಇಟ್ ಈಸ್ ಡಿಸ್ಕಂಟಿನ್ಯೂಯಸ್ ಅಂತ ಬರೀಬೇಕು. Therefore, here LHL not equal to RHL. Therefore, f of x is not continuous ಅಥವಾ discontinuous. ನಾಟ್ ಕಂಟಿನ್ಯೂಸ್ ಅಂತ ಬರಿತೀವಿ ಅಥವಾ ಡಿಸ್ಕಂಟಿನ್ಯೂಸ್ ಅಂತಲೂ ಬರಿತೀವಿ. ಆಟ್ ಎಕ್ಸ್ ಇಸ್ ಈಕ್ವಲ್ ಟು 2 ಅಂತ ಬರೀಬೇಕು. ನೋಡಿ, ಮೂರೂ ಆನ್ಸರು, LHL ಇದೆಯಲ್ಲ ಈ ಆನ್ಸರು, RHL ಇದೆಯಲ್ಲ ಈ ಆನ್ಸರು, ವ್ಯಾಲ್ಯೂ ಆಫ್ ದ ಫಂಕ್ಷನ್ ಮೂರೂ ಈಕ್ವಲ್ ಬಂದರೆ ಮಾತ್ರ ಕಂಟಿನ್ಯೂಸ್ ಅಂತ ಕೊಡಬೇಕು. ಯಾವುದಾದ್ರು ಒಂದು ಅನ್ಈಕ್ವಲ್ ಬಂತು ಅಂದರೆ ಅದಕ್ಕೆ ನಾವು ಡಿಸ್ಕಂಟಿನ್ಯೂಯಸ್ ಅಂತ ಕೊಡಬೇಕು. Next, Anand. F of x equals mod x plus 3 minus 2x 6x plus 2 if x less than or equal to minus 3, minus 3 less than x less than 3, x
greater than or equal to 3 ಅಂತ ಇದೆ. Find the point of discontinuity ಅಂತ ಅಂದರೆ here we find 2 points. ಒಂದು -3 ಒಂದು ಪ್ರಾಬ್ಲಮ್ ಮಾಡಬೇಕು, +3ಗೆ ಇನ್ನೊಂದು ಪ್ರಾಬ್ಲಮ್ ಮಾಡಬೇಕು. ಸೊ 2 ಪ್ರಾಬ್ಲಮ್ಮು ಒಂದೇ ಪ್ರಾಬ್ಲಮಲ್ಲಿ ಇರೋದ್ರಿಂದ 2 ಪಾಯಿಂಟ್ಸ್ಗೆ ಚೆಕ್ ಮಾಡಬೇಕು. ಸೊ ಗಿವನ್ ಫಂಕ್ಷನ್ f of x is equal to ಫಸ್ಟ್ ಪ್ರಾಬ್ಲಮ್ ಇದರಲ್ಲಿ ಮೊದಲನೇದು ಅಟ್ x is equal to -3 ಅಂತ ಬರ್ಕೊಂಡ್ಬಿಡ್ಬೇಕು. At x is equal to -3, LHL, left hand limit f of x as x tending to -3 minus. Point is -3. LHL ಆಗಿರೋದ್ರಿಂದ ಮತ್ತೆ ಇಂಡೆಕ್ಸ್ ಅಲ್ಲಿ ಮೈನಸ್ ಅಂತ ಡಿನೋಟ್ ಮಾಡ್ತೀವಿ. ಸೊ ದಿಸ್ ಇಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ ಟೆಂಡಿಂಗ್ ಟು -3 ಮೈನಸ್ ಇಲ್ಲಿದೆ ನೋಡಿ, ಎಕ್ಸ್ ಲೆಸ್ಸರ್ ದ್ಯಾನ್ ಅಂತ ಇದೆ. ಸೊ ಎಕ್ಸ್ ಲೆಸ್ಸರ್ ದ್ಯಾನ್ ಅಂತ ಇರೋದ್ರಿಂದ ದ ಫಂಕ್ಷನ್ ಈಸ್ mod x plus 3. In place of x substitute minus, you will get mod of -3 plus 3. mod ಒಳಗಡೆ ಯಾವುದೇ ವ್ಯಾಲ್ಯೂ ನೆಗೆಟಿವ್ ಇದ್ರೂ ಕೂಡ ಇಟ್ ಬಿಕಮ್ಸ್ ಪಾಸಿಟಿವ್. ಅಂದರೆ 3 plus 3. ವಾಟ್ ಇಸ್ 3 plus 3? 6. ಸೊ ಮ್ಯಾಥ್ಸಲ್ಲಿ ಫಿಸಿಕ್ಸಲ್ಲಿ ಮಾಡ್ಯುಲಸ್ ಫಂಕ್ಷನ್ಸ್ ಯಾಕೆ ಯೂಸ್ ಮಾಡ್ತಿರ್ತೀವಿ ಅಂತ ಅಂದರೆ ನೆಗೆಟಿವ್ ವ್ಯಾಲ್ಯೂಸ್ಗಳನ್ನ ಪಾಸಿಟಿವ್ ಮಾಡೋಕ್ಕೋಸ್ಕರ ನಾವು ಯೂಸ್ ಮಾಡ್ಕೊತಾ ಇರ್ತೀವಿ. ಸೊ ಇಟ್ ಈಸ್ ಕಾಲ್ಡ್ ಆಸ್ ಮಾಡ್ಯುಲಸ್ ಫಂಕ್ಷನ್. ಕಮಿಂಗ್ ಟು RHL, ರೈಟ್ ಹ್ಯಾಂಡ್ ಲಿಮಿಟ್ f of x as x tending to -3 plus. So this is limit as x tending to -3 plus. -3 plus ಅಂದರೆ x ಗ್ರೇಟರ್ ದ್ಯಾನ್ -3 ಅಂತ. ಇಲ್ಲಿ x ಕಡೆ 2 ಮೂಲೆ ನೋಡ್ತಿದೆ, -3 ಕಡೆ ಇದೆ. ಸೊ ಇದಕ್ಕೆ RHL ಅಂತ ಕರಿತೀವಿ. ಈ ಫಂಕ್ಷನ್ ತಗೋಬೇಕು. ವಾಟ್ ಇಸ್ ದ ಫಂಕ್ಷನ್? -2x ಅಂತ ಇದೆ. -2x ಅಂತ ಅಂದರೆ -2 ಇಂಟು ಎಕ್ಸ್ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ -3. ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್, 2 3s are 6 ಅಂತ ಬಂತು. ಅಟ್ x is equal to -3 ಇದೇ ಫಂಕ್ಷನ್ ತಗೋಬೇಕು. f of x is equal to mod x plus 3. f of -3 which is equal to mod of -3 plus 3, 3 plus 3, therefore f of -3 is equal to 6. ನೋಡಿ, ಲೆಫ್ಟ್ ಹ್ಯಾಂಡ್ ಲಿಮಿಟ್ 6 ಬಂದಿದೆ, ರೈಟ್ ಹ್ಯಾಂಡ್ ಲಿಮಿಟ್ 6 ಬಂದಿದೆ, ವ್ಯಾಲ್ಯೂ ಆಫ್ ದ ಫಂಕ್ಷನ್ ಕೂಡ 6 ಬಂದಿದೆ. therefore LHL is equal to RHL is equal to value of the function. ಎಲ್ಲ 3 ವ್ಯಾಲ್ಯೂ ಕೂಡ 6 ಅಂತ ಬಂದಿದೆ. therefore f of x is continuous at x is equal to -3 ಅಂತ ಹೇಳಿ ಒಂದು ಪ್ರಾಬ್ಲಮನ್ನು ಕಂಪ್ಲೀಟ್ ಮಾಡಬೇಕು. ಅದೇ ಟೈಪು ಇನ್ನೊಂದು ಪಾಯಿಂಟ್ ಅಟ್ x is equal to 3ಗೆ ನೀವು ವರ್ಕೌಟ್ ಮಾಡಬೇಕು. ಸೊ ಹೇಗೆ ವರ್ಕೌಟ್ ಮಾಡೋದು ಅಂತ ಅಂದರೆ, at x is equal to +3 ಇದರಲ್ಲಿ ಎರಡನೇ ಪ್ರಾಬ್ಲಮ್. at x is equal to 3, same steps, LHL, left hand limit f of x as x tending to 3 minus. So this is limit as x tending to 3 minus. ಸೊ ಇಲ್ಲಿದೆ ನೋಡಿ, ಎಕ್ಸ್ ಲೆಸ್ಸರ್ ದ್ಯಾನ್ 3, ಎಕ್ಸ್ ಕಡೆ 1 ಮೂಲೆ ನೋಡ್ತಿದೆ, 3 ಕಡೆ 2 ಮೂಲೆ ನೋಡ್ತಿದೆ. ಸೊ ಇದಕ್ಕೆ ನಾವು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂತ ತಗೊತೀವಿ. ಏನಂತ ಇದೆ ಫಂಕ್ಷನ್ ಅಂತ ಅಂದರೆ -2x -2 ಇಂಟು 3. ವಾಟ್ ಈಸ್ -2 ಇಂಟು 3? -6.
ಅಂತ ಬಂತು. Coming to RHL, right hand limit, this is limit f of x as x tending to 3 plus. So this is limit as x tending to 3 plus. x greater than, ಇಲ್ಲಿ ಅಬ್ಸರ್ವ್ ಮಾಡಬೇಕು, x ಕಡೆ ಎರಡು ಮೂಲೆ ನೋಡ್ತಾ ಇರುತ್ತೆ. x ಗ್ರೇಟರ್ ದ್ಯಾನ್ 3 ಏನಂತ ಇದೆ ಅಂತ ಅಂದರೆ 6x plus 2. The function is 6x plus 2. x ಜಾಗದಲ್ಲಿ 3 ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ದಿಸ್ ಈಸ್ 6 into 3 plus 2. 6 into 3 ಅಂತ ಅಂದರೆ you'll get 18 plus 2 ಅಂತ ಇದೆ. 18 plus 2 ಅಂತ ಅಂದರೆ 20 ಅಂತ at x is equal to 3, at x is equal to 3, f of x is equal to, ಇಲ್ಲೇದೆಲ್ಲ ಇದೇ ಫಂಕ್ಷನ್. ಯಾವ ಫಂಕ್ಷನ್ನು? 6x plus 2 equal to ಅಂತ ಕಾಣ್ತಿದೆ ನೋಡಿ, ಈ ಫಂಕ್ಷನ್ ತಗೋಬೇಕು. So f of 3 is equal to 6 into 3 plus 2, that is 18 plus 2, that is f of 3 is equal to 20. Here LHL not equal to RHL. LHL is minus 6, RHL is 20. So LHL not equal to RHL means this implies the function f of x is not continuous. Not continuous. ಈಗ ಇನ್ನೊಂದು ಹೆಸರು ಡಿಸ್ಕಂಟಿನ್ಯೂಯಸ್ ಅಂತಲೂ ಕರಿತೀವಿ. ಡಿಸ್ಕಂಟಿನ್ಯೂಸ್ ಅಟ್ x is equal to plus 3. ನೋಡ್ರಿ, the given function is continuous at minus 3 ಆಗಿತ್ತು, but it is discontinuous at x is equal to plus 3 ಆಗಿದೆ. ಸೊ ಒಂದೇ ಪ್ರಾಬ್ಲಮಲ್ಲಿ ಎರಡು ಪ್ರಾಬ್ಲಮ್ ಈ ಟೈಪಲ್ಲಿ ಕೊಟ್ಟಿದ್ರು ಅಂತ ಅಂದರೆ ನಾವು ಅದನ್ನು ಈ ಟೈಪಲ್ಲಿ ನಾವು ವರ್ಕೌಟ್ ಮಾಡ್ಕೊಂಡು ಕಂಪ್ಲೀಟ್ ಮಾಡಬೇಕು. ಸೊ ಇದು ಸೆಕೆಂಡ್ ಅಸೈನ್ಮೆಂಟು, ಕಂಟಿನ್ಯೂಟಿದು ಎಲ್ಲ ಪ್ರಾಬ್ಲಮ್ಸ್ಗಳು ಫಸ್ಟ್ ಅಸೈನ್ಮೆಂಟ್, ಸೆಕೆಂಡ್ ಅಸೈನ್ಮೆಂಟಲ್ಲಿ ಬಂದಿರೋ ಅಂಥವು ನಮ್ಮ ಆ್ಯನ್ಯುವಲ್ ಎಕ್ಸಾಮ್ಸ್ಗಳಿಗೆ ಮೋಸ್ಟ್ ಲೈಕ್ಲಿ ಪ್ರಾಬ್ಲಮ್ಸ್ಗಳನ್ನೇ ಎಲ್ಲ ವರ್ಕೌಟ್ ಮಾಡ್ಕೊತ ಬಂದಿದ್ದೇವೆ. ಈಸಿ ಇದೆ ಕಾನ್ಸೆಪ್ಟು. ಸೊ ಯಾವುದ್ಯಾವುದು ಮೂರೇ ಸ್ಟೆಪ್ಸು, ಯಾವುದ್ಯಾವ್ದು ಮೂರು ಸ್ಟೆಪ್ಸು? LHL ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ಈಕ್ವಲ್ ಟು RHL ರೈಟ್ ಹ್ಯಾಂಡ್ ಲಿಮಿಟ್ ಈಸ್ ಈಕ್ವಲ್ ಟು ವ್ಯಾಲ್ಯೂ ಆಫ್ ದ ಫಂಕ್ಷನ್. ಈ ಮೂರು ಸ್ಟೆಪ್ಸ್ಗಳನ್ನು ಈಕ್ವಲ್ ಬಂದಿತ್ತು ಅಂದರೆ ದ ಗಿವನ್ ಫಂಕ್ಷನ್ ಈಸ್ ಕಂಟಿನ್ಯೂಯಸ್. ಯಾವುದಾದ್ರು ಒಂದು ನಾಟ್ ಈಕ್ವಲ್ ಬಂದಿತ್ತು ಅಂದರೆ ದ ಗಿವನ್ ಫಂಕ್ಷನ್ ಈಸ್ ಡಿಸ್ಕಂಟಿನ್ಯೂಯಸ್ ಅಥವಾ ನಾಟ್ ಕಂಟಿನ್ಯೂಯಸ್ ಅಟ್ ದ ಗಿವನ್ ಪಾಯಿಂಟ್ ಅಂತ ಹೇಳಿ ನಾವು ಕನ್ಕ್ಲೂಷನ್ ಕೂಡ ಬರೀಬೇಕು. ಸೊ ಕ್ವಶನ್ನಲ್ಲಿ ಏನು ಕ್ವಶನ್ ಕೊಟ್ಟಿರ್ತಾರೋ ಕ್ವಶನ್ ಪೇಪರಲ್ಲಿ ಗಿವನ್ ಅಂತ ಹೇಳಿ ಎಫ್ ಆಫ್ ಎಕ್ಸ್ ಕೂಡ ಬರ್ಕೊಂಡು ಮಾಡ್ಕೋಬೇಕು. ಲಾಸ್ಟು 6+4 ಅಲ್ಲಿ 4 ಮಾರ್ಕ್ಸಿಗೆ ಒಂದು ಕ್ವಶನ್ನು ಯೂಶ್ವಲ್ ಆಗಿ ಫೈಂಡಿಂಗ್ ದ ವ್ಯಾಲ್ಯೂ ಆಫ್ ಕೆ ಅಥವಾ ಫೈಂಡಿಂಗ್ ದ ರಿಲೇಷನ್ ಬಿಟ್ವೀನ್ ಎ ಆ್ಯಂಡ್ ಬಿ ಅಥವಾ ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎ ಆ್ಯಂಡ್ ಬಿ ಪ್ರಾಬ್ಲಮ್ಸ್ಗಳು ಭಾಳ ಕೇಳ್ತಾ ಇರ್ತಾರೆ. ಅದಿಲ್ಲ ಅಂದರೆ ಶೋ ದಟ್ ಇಟ್ ಈಸ್ ಕಂಟಿನ್ಯೂಸ್ ಅಂತ ಹೇಳಿ ಸಿಂಪಲ್ ಆಗಿರೋ ಅಂಥ ಪ್ರಾಬ್ಲಮ್ಸ್ ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಈ ವೆರೈಟಿ ಪ್ರಾಬ್ಲಮ್ಸ್ಗಳನ್ನು ಮೊದಲು ಕನ್ಫರ್ಮ್ ಮಾಡ್ಕೊಂಡು ವರ್ಕ್ ಮಾಡ್ಕೋಬೇಕು. ಓಕೆ, ಆಲ್ ದ ಬೆಸ್ಟ್.